ನನ್ನಲ್ಲಿ ನೀನು ಒಳ್ಳೆದನ್ನ ಹೇಗೆ ನಿರೀಕ್ಷೆ ಮಾಡ್ತೀಯಾ? ಮೂರ್ಖ ಮೂರ್ಖ ಕಾಣೋ ನೀನು. ನಿನ್ನ ಬೀದಿಗೆ ತರೋಕೆ, ನಿನಗೆ ನೋವು ಕೊಡೋದಕ್ಕೆ ನಾನು ಪಾತಾಳದ ಬೇಕಾದ್ರೂ ಹೋಗ್ತೀನಿ. ಆದರೆ ಏನು ಮಾಡೋದು, ಕೆಲವು ಸಾರಿ ನೀನು ನನ್ನ ಕೈಯಿಂದ ನುಡಿಸ್ಕೊಂಡ್ಬಿಡ್ತೀಯ. ಯಾಕೆ ಗೊತ್ತಾ, ಈ ಜಗತ್ತಲ್ಲಿ ಕೊನೆಗೆ ಗೆಲ್ಲೋದು ಒಳ್ಳೆತನ. ಅದು ನಿಮ್ಮಲ್ಲಿಲ್ಲ. ನೀವು ಎಷ್ಟೇ ಸಾಹಸ ಪಟ್ಟರು ನಿಮ್ಮ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಳಕ್ ನಾನು ಬಿಡೋದು ಇಲ್ಲ. ಬೆಟ್ಟಕ್ಕೆ ಗಾಳಿ ಅಪ್ಪಳಿಸಿದ್ರೆ ಬೆಟ್ಟ ಏನು ಬಿದ್ದೋಗಲ್ಲಪ್ಪ ಅಂತ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಈ ಸೇಡ್ ತೀರಿಸ್ಕೊಳ್ಳೋದ್ರೆ ನಂಗೆ ನಂಬಿಕೆ ಇಲ್ಲ. ಬಟ್ ಇನ್ನು ಬಗ್ಗದಂತೂ ಸುಮ್ಮನೆ ಬಿಡಬೇಡ. ಯಾಕೋ ಈ ಡೈಲಾಗ್ ಯಾವುದು ನಿನಗೆ ಮ್ಯಾಚ್ ಆಗ್ತಾ ಇಲ್ಲ ಕಣ್ಣ. ತುಂಬ ದುರಹಂಕಾರ ತೋರಿಸ್ತಾ ಇದೆಯಾ ಅಷ್ಟೇ. ಇಷ್ಟು ಜನದ ಹೃದಯ ಹೊಡೆದು ನೀವು ಮಜಾ ತಗೋತಿದ್ದೀರಲ್ಲ, ಇದಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆಯ ಶಬ್ದ ಇದೆ, ವಿಕೃತ ಆನಂದ ಅಂತಾರೆ. ಆಕ್ಚುಲಿ ನಿಮ್ಮ ಮೆಂಟಲ್ ಕಂಡೀಷನ್ ಚೆಕ್ ಮಾಡೋದು ತುಂಬ ಒಳ್ಳೇದು ಅನಿಸುತ್ತೆ. ನಾರ್ಮಲ್ ಮನುಷ್ಯರು ಈ ಥರ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಅದನ್ನ ಆಮೇಲೆ ಯೋಚನೆ ಮಾಡೋಣ. ಇವತ್ತು ನೀನೇನೋ ರಿಂಗ್ ತೋರಿಸಿರ್ಬೋದು, ಆದರೆ ನಿಧಿ ಮದುವೆ ಆಗೋದು ಅರ್ಜುನ್ ಜೊತೆ. ಹಾಗಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಧಿನ ಮದುವೆ ಆಗೋದಂತೂ ನಾನು. ಇದು ನನ್ನ ಚಾಲೆಂಜ್. ನೀವಿಟ್ಟಿರೋದೇ ಮುಹೂರ್ತದಲ್ಲಿ ನಿಧಿ ಕೊರಳಿಗೆ ತಾಳಿ ಕಟ್ಟ ನಿಮ್ಮ ಕಣ್ಮುಂದೆ. ಸಾರಿ, ನಿನ್ನ ತಾಕತ್ತೆಷ್ಟು ಅಂತ ನಾನು ನೋಡೇ ಬಿಡ್ತೀನಿ. ಗುಡ್. ಯಾಕಂದ್ರೆ ನಿಮಗೆ ನೋಡೋದು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಗುಡ್ ನೈಟ್. ನನಗೆ ನನಗೆ ಸ್ವೀಟ್ ನೈಟ್. ಹಾಕೊಳ್ಳಲ್ಲ. ಯಾಕೆ? ಇದು ನಿತ್ಯ ನನಗೋಸ್ಕರ ಸೆಲೆಕ್ಟ್ ಮಾಡಿರೋದು. ಅದು ನನಗೆ ಗೊತ್ತು, ಅದಕ್ಕೆ ಬೇಡ. ಅಕ್ಕ ಸೆಲೆಕ್ಟ್ ಮಾಡಿರೋದನ್ನ ಹಾಕೋಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ನಿಧಿ, ನಾನು ಹೇಳೋದು ಕೇಳಿ. ನೀವು ಅನ್ಕೋತಿರೋದು ಯಾವುದೂ ನಿಜ ಅಲ್ಲ. ಯಾರೋ ಮಾಡಿದ ಸಂಚಿಗೆ ನಮ್ಮ ಪ್ರೀತಿನ ಬಲಿ ಕೊಡಬೇಡಿ. ಈ ಪ್ರೀತಿ ಅನ್ನೋದು ಮುಗ್ದೋಗಿರೋ ಅಧ್ಯಾಯ. ದಯವಿಟ್ಟು ಇದನ್ನ ಹಾಕೊಳ್ಳಿ, ಬೇರೆ ಯಾವ ಮಾತು ಬೇಡ ಪ್ಲೀಸ್. ಬೇರೆ ಯಾವ ಮಾತು ಬೇಡ ಅಲ್ವಾ? ಸರಿ, ಇದನ್ನ ಹಾಕೊಳ್ಳೋದ್ರೆ ನಂಗೆ ಫೋರ್ಸ್ ಮಾಡಬೇಡಿ. ನಾಳೆ ನೀವು ಇದನ್ನ ಹಾಕೋತಾ ಇದ್ದೀರಾ ಅಷ್ಟೇ. ನಾನು ಹೇಳಿದ್ದೆಲ್ಲ ಕೇಳ್ತೀರಾ ಅಲ್ವಾ ನೀವು? ಸೊ ನಾನೇ ಹೇಳ್ತಾ ಇದ್ದೀನಿ, ನೀವು ಇದನ್ನ ಹಾಕೋಬೇಕು ಅಷ್ಟೇ. ನೋಡಿ ನಿಧಿ, ನಿಮ್ಮ ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಆದರೆ ನನ್ನ ಮನಸ್ಸಿಗೆ ಇಷ್ಟ ಇದ್ದಿರೋ ಕೆಲಸ ಹೇಳಬೇಡಿ ಪ್ಲೀಸ್. ನೀವು ಇದನ್ನ ನನಗೋಸ್ಕರ ಹಾಕೊಳ್ಳೇಬೇಕು. ಇಷ್ಟ ಇದ್ದು ಇಲ್ಲದೆ ಇದೆ. ನಾಳೆ ನಿನ್ನ ಮುದ್ದು ತಂಗಿ ಮದುವೆ ಸಮಯದಲ್ಲಿ ಇಂತಹ ಘಟನೆಗಳು ಮತ್ತೆ ರಿಪೀಟ್ ಆಗಬಾರ್ದಲ್ವಾ? ಹಾಗಾಗಿ ನಾವು ಕೇರ್ಫುಲ್ ಆಗಿರಬೇಕು ಅಂತ ನಾನು ಈ ಮಾತು ಹೇಳಿದೆ. ಎಲ್ಲ ನೆನಪಿದೆ ಅಂಕಲ್, ಹೇಗೆ ಮರಲಿ ಅದನ್ನೆಲ್ಲ. ನೀನು ನಿಧಿ ನನ್ನ ಸ್ವಂತ ಮಕ್ಕಳಿದ್ದಾಗಮ್ಮ. ನಿಮ್ಮ ಬದುಕಲ್ಲಿ ಯಾವತ್ತೂ ಸಂತೋಷನೇ ತುಂಬಿರಬೇಕು. ಅದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ನಿಧಿ ಮದುವೆನಲ್ಲಿ ಯಾವುದೇ ಅವಾಂತರಗಳಾಗಬಾರ್ದು. ನಾನು ಬಹಳ ಕೇರ್ಫುಲ್ ಮಾನಿಟರ್ ಮಾಡ್ತಾ ಇದ್ದೀನಿ. ಕೆಲವು ಸಾರಿ ನಮ್ಮ ದೃಷ್ಟಿ ಮೀರಿ ಏನು ಬೇಕೋ ನಡಿಬೋದು. ಅದೇನು ಹೇಳ್ತಾರಲ್ಲ, ಒಂದು ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು ಅಂತ. ಅದಕ್ಕೋಸ್ಕರನೇ ಕೇರ್ಫುಲ್ ಆಗಿರಲಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಗೊತ್ತಾಯ್ತು ಅಂಕಲ್. ನನ್ನ ತಂಗಿ ಜೀವನ ನನ್ನ ಜೀವನ ಥರ ಆಗೋದಕ್ಕೆ ನಾನು ಬಿಡೋದಿಲ್ಲ. ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡ್ತೀನಿ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್. ನೀವೆಲ್ಲ ಸಂತೋಷವಾಗಿರ್ಬೇಕಮ್ಮ. ನಿಮಗೆ ಒಳ್ಳೆಯದೇ ಆಗಬೇಕು. ನಿಮ್ಮ ಬದುಕಲ್ಲಿ ಯಾವತ್ತೂ ಸಂತೋಷನೇ ತುಂಬಿರಲಿ.
ಕನ್ನಡಕ. ಏನ್ ಸಮಾಚಾರ? ಇಷ್ಟೊತ್ತಲ್ಲಿ ಕಾಲ್ ಮಾಡಿದಿರಲ್ಲ? ನಿದ್ದೆ ಬರದಿದ್ರೆ ಏನ್ ಮಾಡೋದು? ನಿನಗೇನೋ ಕೇಳೋದಿತ್ತು, ಅದಕ್ಕೆ ಫೋನ್ ಮಾಡಿದೆ. ಕೇಳಿ. ನಾಳೆ ಮನೇಲಿ ಮೆಹಂದಿ ಫಂಕ್ಷನ್ ಇದೆ, ಗೊತ್ತಲ್ವಾ? ಬರ್ತಿದ್ಯಾ ತಾನೆ? ಸ್ವಲ್ಪ ಬ್ಯುಸಿ ಇದೆ, ಬರೋಕ್ಕಾಗತ್ತೋ ಇಲ್ವೋ? ಅದೆಲ್ಲ ಆಗಲ್ಲ. ಅಂಥದ್ದೇನು ಕೆಲಸ? ಫಾರ್ಮಸಿ ಕೆಲಸ ಇದ್ರೆ ಹೇಳು, ನಾನು ಬರ್ತೀನಿ. ಇಬ್ರು ಸೇರಿ ಬೇಗ ಬೇಗ ಮುಗಿಸೋಣ. ಆದ್ರೆ ಇಲ್ಲಿಗೆ ಮಾತ್ರ ನೀನು ಬರಲೇಬೇಕು. ನೀನು ಬಂದಿಲ್ಲ ಅಂದ್ರೆ ನಾನು ಈ ಫಂಕ್ಷನ್ ಅಟೆಂಡ್ ಮಾಡಲ್ಲ. ಅಯ್ಯೋ ಬರ್ತೀನಿ. ನಿಧಿ ಮೆಹಂದಿ ಫಂಕ್ಷನ್ಗೆ ಬರ್ದೇ ಇರಕ್ಕಾಗತ್ತಾ? ಖಂಡಿತ ಬರ್ತೀನಿ. ಎಸ್ ಎಸ್. ಏನ್ ಗೊತ್ತಾ ಕನ್ನಡಕ, ಈಗ ರಿಲ್ಯಾಕ್ಸ್ ಆಯ್ತು. ಏನ್ ಗೊತ್ತಾ ಕನ್ನಡಕ, ಇಷ್ಟು ಗ್ರ್ಯಾಂಡ್ ಆಗಿ ನಡೀತಿರೋ ಸೆಲೆಬ್ರೇಷನ್ಸ್ ಅಲ್ಲಿ ನೀನಿಲ್ಲ ಅಂದ್ರೆ ನನಗೊಂಥರ ಲೋನ್ಲಿ ಫೀಲ್ ಆಗುತ್ತೆ. ನೀನ್ ನನ್ನ ಪಕ್ಕದಲ್ಲಿದ್ರೆ ನನ್ಗೇನೋ ಒಂಥರ ಸಂತೋಷ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೋಡಿ, ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ? ಸಾರಿ, ಈ ಹೊತ್ತಲ್ಲಿ ನಿನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನೀನ್ ಮಲ್ಕೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಟೇಕ್ ಕೇರ್. ಏಯ್ ಕನ್ನಡಕ, ನಿನ್ನ ಬಲೆಗೆ ಬೀಳಿಸ್ಕೊಳ್ದೆ ಇರ್ತೀನ. ಇಲ್ಲಿ ಮೆಹಂದಿ, ಆದ್ರೆ ನಿನ್ನ ಬದುಕಲ್ಲಿ ಕಪ್ಪು ಮಸಿ ಬಳಿಯೋದು ನಾನೇ.